ಕಬ್ಬಿನ ಬೆಂಬಲ ಬೆಲೆ ಘೋಷಣೆ ಮಾಡಿ ಅಂತ ಹೇಳಿ ಈಗಾಗಲೇ ರೈತರು ಪಟ್ಟನ್ನ ಹಿಡಿದಿರುವಂತದ್ದು. ಆದ್ರೆ ದಪ್ಪು ಚರ್ಮದ ಸರ್ಕಾರಕ್ಕೆ ಈ ಮಾತು ಕೇಳಿಸ್ತಾ ಇಲ್ಲ. ಆದ್ರೆ ಕಳೆದ 8 ದಿನಗಳಿಂದ ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದಾಸೋಹ ಕೂಡ ನಡೀತಿರುವಂತದ್ದು. ನನ್ನ ಬಲಭಾಗದಲ್ಲಿ ದೃಶ್ಯದಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಏನು ರೈತರು ಸ್ವಯಂ ಪ್ರೇರಿತವಾಗಿ ಬಂದು ದಾಸೋಹದಲ್ಲಿ ಭಾಗಿಯಾಗಿ ಅಡಿಗೆಗಳನ್ನ ಮಾಡ್ತಿರುವಂತದ್ದು. ಯಾವುದೇ ವೇತನವನ್ನ ಪಡೆಯದೆ ರೈತರಿಗೆ ಅನುಕೂಲ ಆಗಲಿ ಅನ್ನುವ ದೃಷ್ಟಿಕೋನದಿಂದ ಏನು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರಲ್ಲ, ಆ ರೈತರಿಗೆ ಊಟದ ವ್ಯವಸ್ಥೆಯನ್ನ ಸಹಿತ ಮಾಡ್ತಿರುವಂತದ್ದು ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಏನು ರೈತ ಮಹಿಳೆಯರು ಏನು ದಾಸೋಹಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ತಯಾರು ಮಾಡ್ತಿರುವಂತದ್ದು. ಈ ವಿಚಾರವಾಗಿ ಮಾತನಾಡ್ಲಿಕ್ಕೆ ರೈತ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಕಳೆದ 8 ದಿನಗಳಿಂದ ಹೋರಾಟ ನಡೀತಾ ಇದೆ. ಈ ದಾಸೋಹವನ್ನ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ನಮ್ಮ ರೈತರಿಗೆ ಸ್ವಲ್ಪ ನ್ಯಾಯದ ಕೊಡಿಸ್ರಿ. ಆಮೇಲೆ ನಾವು ರೈತರೆಲ್ಲ ಈಗ ದುಡ್ಕೊಂಡು ತಿನ್ನವ್ರಿ, ಎಲ್ಲ ಕಸಕ್ಕೆ ಅದು ಹೋಗ್ತಾರ್ರಿ. ಅವ್ರಿಗೇನು ಲಾಭ ಇಲ್ಲ, ರೈತರಿಗೂ ಲಾಭ ಇಲ್ಲ. ನಾವು ಕೇಳಾಕತ್ತಿದ್ದೇನು ಅವ್ರ ಆಸ್ತಿ ಪಾಸ್ತಿ ಏನು ಕೇಳಾಕತ್ತಿಲ್ಲ. ಇದನ್ನ 3,500 ರೂಪಾಯಿ ಕೇಳಾಕತ್ತಿದೀವಿ ಜಾಸ್ತಿ ಮಾಡತ್ ಹೇಳಿ. ದಯವಿಟ್ಟು ಸರ್ಕಾರ ವತಿಯಿಂದ ನಮ್ಗೆ ಇದೊಂದು ಇದನ್ನ ಮಾಡಿ ಕೊಟ್ರಂದ್ರೆ ನಾವು ಸ್ಟ್ರೈಕ್ ಎಲ್ಲ ಬಂದ್ ಮಾಡ್ತೀವ್ರಿ. ನಮಗೆ ಸವಲತ್ತು ಜಲ್ದಿ ಕೊಡ್ರಿ. ಕಳೆದ 8 ದಿನಗಳಿಂದ ದಾಸೋಹ ಮಾಡ್ತಾ ಇದಾರೆ, ಏನಾದ್ರು ವೇತನ ತಗೋತಿದ್ರೆ? ಕಳೆದ 8 ಗಳಿಂದ ರೈತರಿಗೆ ಎಲ್ಲ ಸವಲತ್ತು ಇಟ್ಟಿದ್ದೀವಿ. ಅನ್ನ ದಾಸೋಹ ಇಷ್ಟಿದ್ದೀವಿ. ಎಷ್ಟೋ ರೈತರ ಬಡ ಜನರಿಂದ ಎಲ್ಲೆಲ್ಲೋ ದೂರದಿಂದ ಬಂದಿದ್ದಾರೆ. ನಮ್ಮ ರೈತರಿಗೆ ಸ್ವಲ್ಪ ಏನಾದರೂ ಇದನ್ನ ಮಾಡಿ ಒಂದು ಸ್ವಲ್ಪ ದಯವಿಟ್ಟು ಅವರಿಗೆ ಏನಾದರೂ ಲಾಭವನ್ನು ಕೊಟ್ಟು ಏನಾದರೂ ಮಾಡಿ ಅಂತ ಹೇಳಿ ಕಳಕಳಿಯಿಂದ ಬೇಡ್ಕೊಡ್ತಾ ಇದ್ವಿ. ಜೈ ಜವಾನ್ ಜೈ ಕಿಸಾನ್. ಏನು ರೈತ ಮಹಿಳೆಯರ ಮಾತಾಗಿರುವಂತದ್ದು. ಏನು ಕಳೆದ 8 ದಿನಗಳಿಂದ ಸಹಿತ ದಾಸೋಹ ಪ್ರಕ್ರಿಯೆ ನಡೀತಿರುವಂತದ್ದು. ನಮ್ಮ ಬೆಂಬಲಕ್ಕೆ ಏನು ಜನಪ್ರತಿನಿಧಿಗಳಾಗಿರ್ಬೋದು, ಅದೇ ರೀತಿ ಸರ್ಕಾರ ಕೂಡ ಯಾರು ಇಲ್ಲಿವರೆಗೂ ಬಂದಿಲ್ಲ. ಬಂದು ಸರ್ಕಾರ ಏನು ಇಲ್ಲಿ ರೈತರ ಬೆಂಬಲಕ್ಕೆ ನಿಲ್ಬೇಕು ಅಂತ ಹೇಳ್ತಿರುವಂತದ್ದು. ನನ್ನ ಎಡಭಾಗದ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ಕಳೆದ 8 ದಿನಗಳಿಂದ ಏನು ದಾಸೋಹ ನಡೀತಿರುವಂತದ್ದು. ಬೆಳಗ್ಗೆ ಪ್ರಾರಂಭವಾದ್ರೆ ರಾತ್ರಿ 11 ಗಂಟೆವರೆಗೂ ಏನು ದಾಸೋಹ ನಡೀತಿರುವಂತದ್ದು. ಸುಮಾರು ಪ್ರತಿದಿನ 1 ಲಕ್ಷಕ್ಕೂ ಅಧಿಕ ರೈತರು ಇಲ್ಲಿ ದಾಸೋಹವನ್ನ ಮಾಡ್ತಿರುವಂತದ್ದು. ಅದೇ ರೀತಿಯಾಗಿ ಏನು ಕಳೆದ 8 ದಿನಗಳಿಂದ ಈ ದಾಸೋಹ ಪ್ರಕ್ರಿಯೆಯಲ್ಲಿ ರೈತರು ಕೂಡ ಪಾಲ್ಗೊಂಡಿರುವಂತದ್ದು. ಅದರ ಜೊತೆಗೆ ಏನು ರೈತರು ತಾವು ಬೆಳೆದಂತ ಬೆಳೆಗಳನ್ನ ತಂದು ಇಲ್ಲಿ ದಾಸೋಹಕ್ಕೆ ನೀಡ್ತಿರುವಂತದ್ದು. ಈ ವಿಚಾರವಾಗಿ ಮಾತನಾಡ್ಲಿಕ್ಕೆ ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಳೆದ 8 ದಿನಗಳಿಂದ ಹೋರಾಟ ನಡೀತಿರುವಂತದ್ದು. ಪ್ರತಿದಿನ ಎಷ್ಟು ರೈತರು ಇಲ್ಲಿ ದಾಸೋಹ ಮಾಡ್ತಿದ್ದಾರೆ, ಅದೇ ರೀತಿಯಾಗಿ ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ತಿದೆ ಅಂತ? ಸರ್, ಇವತ್ತಿಗೆ ಈ ಹೋರಾಟ ಚಲೋಗಿ 8ನೇ ದಿನ ಚಲೋ ಆಯ್ತು ಸರ್. ಇಲ್ಲಿವರೆಗೂ ಪ್ರತಿನಿತ್ಯ 2 ಲಕ್ಷ 1,80,000 ಜನ ಬಂದು ಇಲ್ಲಿ ಪ್ರತಿನಿತ್ಯ ಈ ದಾಸೋಹದಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇದೆ. ಅದರ ಜೊತೆಗೆ ಅವರು ಖಾಲಿ ಕೈಲಿ ಬರ್ತಾ ಇಲ್ಲ ಹೋರಾಟಕ್ಕೆ. ನಮಗೆ ಬೆಂಬಲವನ್ನು ಕೊಟ್ಟು ಅವ್ರ ಹತ್ರ ಇರ್ತಕ್ಕಂಥ ಅಕ್ಕಿ, ಬೇಳೆ, ರೊಟ್ಟಿ, ಚುನ್ಮುರಿ, ತಾವು ಏನೇನು ನಮಗೆ ಬೇಕಂತ ಆಹಾರ ಪದಾರ್ಥವನ್ನು ತಂದು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ರೈತರು ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಏನೂ ಇಲ್ಲ. ಅದೇ ತರನಾಗಿ ಇಲ್ಲಿ ಬರ್ತಕ್ಕಂಥ ರಾಜಕಾರಣ ಬರ್ತಾರ ವಿನಃ ಭಾಷಣ ಮಾಡ್ತಾರೋ ಹೋಗ್ಬಿಡ್ತಾರೋ. ಇದರಿಂದ ಯಾರಿಗೆ ಲಾಸ? ಒಬ್ಬರಾರ್ದು ಬಂದು ನಮ್ಮ ಈ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಈ ಹೋರಾಟದಲ್ಲಿ ಕೈಗೆ ಮುಕ್ತಾಯಗೊಳಿಸ್ಬೇಕಂತ ಅವ್ರು ವಿನಂತಿಯನ್ನು ಕೇಳ್ಕೊತೀನಿ. 3,500 ಬೆಂಬಲ ಬೆಲೆಯನ್ನು ಕೊಟ್ಟು ಮುಗಿಸ್ಬೇಕು. ಇದೇ ತರನಾಗಿ ಏನಾರು ಮುಂದುವರೆದ್ರೆ ನಾಳೆ ದಿನ ನಮ್ಮ ಶಶಿಕಾಂತ್ ಗುರೂಜಿ ಅವರು ಹೇಳಿದಾರೆ, ನಾಳೆ ದಿನ ನಾ ಇವತ್ತವ್ರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಗುರುಲಾಪುರದಲ್ಲಿ ಇರ್ತಕ್ಕಂಥ ಹಾಗೂ ಸುತ್ತಮುತ್ತ 50,000 ಟ್ರ್ಯಾಕ್ಟರ್ ತಗೊಂಡು NH4 ಹೈವೇನ ಬಂದ್ ಮಾಡ್ತಕ್ಕಂಥದ್ದು ನಾಳೆ ದಿನ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ. ದಯಮಾಡಿ ಇವತ್ತು ಸಾಯಂಕಾಲ 8 ಗಂಟೆವರೆಗೂ ಬಂದು ಈ ಹೋರಾಟವನ್ನು ಮುಕ್ತಾಯಗೊಳಿಸ್ಬೇಕಾಗಿ ಅವ್ರ ಮನವಿಯಿಂದ ಕೇಳ್ಕೊತಾ ಇದ್ದೀವಿ. ಸರ್, ಈಗ ಕಳೆದ 8 ದಿನಗಳಿಂದ 3 ಹೊತ್ತು ದಾಸೋಹ ನಡೀತಾ ಇದೆ. ಖರ್ಚು ವೆಚ್ಚ ಎಲ್ಲ ಯಾರು ಭರಿಸ್ತಾ ಇದ್ದಾರೆ, ಮತ್ತೆ ಎಷ್ಟು ಖರ್ಚಾಗ್ಬೋದು ಅಂತ? ನೋಡ್ರಿ, ನಾವೇನ ಖರ್ಚು ಕೈಲಿಂದ ಹಾಕತಿಲ್ರಿ. ಎಲ್ಲಾ ಸುತ್ತಮುತ್ತಲಿನ ಹಳ್ಳಿ ಜನರ್ರಿ, ಸಿಂದಗಿ, ಬಿಜಾಪುರ್ ರೀ, ಕಾಗವಾಡ್ರಿ, ಯಾದಗಿರಿ, ಶಿವಮೊಗ್ಗ, ಹರಿಹರ, ದಾವಣಗೆರೆ ಎಲ್ಲಾ ರೈತರು ಅಲ್ಲಿಂದ್ರ ಹಾಸನ ಎಲ್ಲಾರು ರೊಟ್ಟಿ ರೋಡ್ ಗಂಟೆ ರೊಟ್ಟಿ ಸಿಕ್ಕಾಪಟ್ಟೆ ಅಕ್ಕಿ ಇದನ್ನ ಕಟ್ಟಾತಾರತ್ತಾರ್ರಿ. ಏನು ನಾವು ಕೈಲಿಂದ ಯಾಕೆ ಮಾಡೋ ಅದನ್ನ ಗುರ್ಲಾಪುರ ಎಲ್ಲ ಯುವಕರು ಮತ್ತು ನಮ್ಮ ಗುರ್ಲಾಪುರ ಎಲ್ಲ ಹಿರಿಯರು ಎಲ್ಲ ಕೂಡಿ ನಿಂತು ಮಾಡತ್ತೀವಿ ಅಷ್ಟೇ ರೀ. ಆದ್ರೆ ಎಲ್ಲ ತಮ್ಮಲ್ಲಿ ಎಲ್ಲ ಕಾಯಿಪಲ್ಲೆ ಇರ್ಕೊಂಡು ಎಲ್ಲ ಒಟ್ಟು ತಂತಂದು ಕೊಡತ್ತಾರ್ರಿ. ಏನೂ ಇಲ್ಲಿ ಕಡಿಮೆ ಇಲ್ರಿ. ಆದ್ರೆ ಜನರ ಇದು ರಾಜಕಾರಣಿಗಳು ಇಲ್ಲಿ ಬಂದು ಬರೀ ಮಾತಾಡಿ ಹೊಂಟಾರ ಅಷ್ಟೇ ರೀ, ಏನು ಘೋಷಣೆ ಮಾಡವ್ರಿ. ಆದ್ರೆ ಎಲ್ಲ ರೈತರನ್ನ ಇಲ್ಲಿ ಬೀಜ ಕುಂಡಿಸಿ ತಾವು AC ರೂಮ್ನಾಗ ಕೂತ್ ಬಿಟ್ಟಾರ್ರಿ. ಆದ್ರೆ ಅವ್ರು ಇಲ್ಲಿ ಬಂದು ನಮಗೆ ಏನಾರು ಇವತ್ತು ರಾತ್ರಿ 8 ಗಂಟೆ ಒಳಗೆ ಅವ್ರಿಗೆ ಟೈಮ್ ಕೊಡ್ರಿ. ಅಷ್ಟೊಳಗೆ ಬಂದ್ರಿ ಬರ್ಲಿಕ್ಕೆ ನಾಳೆ NH ಯಾವ್ಯಾವ ನಿಪ್ಪಾಣಿಯಲ್ಲಿ ಬಂದ್ ಮಾಡುವ ವ್ಯವಸ್ಥೆ ಅದು ನಾವ್ರಿ. ಸರ್, ಗದಗದಿಂದ ಸಚಿವರು ಬರ್ತಾರೆ, ಬೆಳಗಾವಿಯಲ್ಲಿ 2 ಸಚಿವರು ಇದ್ದಾರೆ, ಒಬ್ರು ಕೂಡ ಇಲ್ಲಿ ಬಂದಿಲ್ಲ. ಅದೇ ರೀತಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಏನು ಡೈರೆಕ್ಟರ್ ಆಗಿದ್ದಾರೆ, ಅವರೆಲ್ಲರೂ ಸಹಿತ ರೈತರ ಮತಗಳಿಂದ ಇವತ್ತು ಡೈರೆಕ್ಟರ್ ಆಗಿದ್ದಾರೆ. ಬಟ್ ಈವರೆಗೂ ಇಲ್ಲಿ ಯಾರು ಕೂಡ ಬಂದಿಲ್ಲ. ಈ ವಿಚಾರ ಏನು ನೋಡ್ರಿ, DCC ಬ್ಯಾಂಕು ಅವ್ರಿಗೆ ಬೇಕು, ಫ್ಯಾಕ್ಟ್ರಿನೂ ಅವ್ರಿಗೆ ಬೇಕು, MLA ಅವ್ರಿಗೆ ಬೇಕು, MP ಅವ್ರಿಗೆ ಬೇಕ್ರಿ. ಆದ್ರೆ ಇನ್ನು ಲಾಸ್ಟಿಗೆ ಮುನ್ಸಿಪಾಲಿಟಿ ಇದು ಗ್ರಾಮ ಪಂಚಾಯತ್ ಅವ್ರಿಗೆ ಬೇಕು ಆಮೇಲೆ. ಆದ್ರೆ ನಮ್ಮ ಯುವಕರು ಯಾರು ಇಲ್ರಿ, ನಮ್ಮ ಊರು ಹಿರಿಯರು ಅದಾರ, ಅವ್ರಿಗೆ DCC ಬ್ಯಾಂಕ್ ಕೊಡ್ಬೇಕಾಗಿತ್ತಲ್ಲ. ಅದು ಅಧ್ಯಕ್ಷ ಉಪಾಧ್ಯಕ್ಷ ಅಲ್ಲ, ನಿರ್ದೇಶಕರು ಕೊಡ್ಬೇಕಾಗಿತ್ತಲ್ಲ.
ಕೊಡ್ಬೇಕು ಕೊಡಬಾರ್ದು ಎಲ್ಲ ಅವ್ರಿಗೆ ಅದ ನಾವೇನ್ ಮಾಡಿದ್ರೆ ಅವ್ರು ಬೆನ್ನ ಹತ್ತಿರ ಏನು ಉಪಯೋಗ ಐತ್ರಿ ಒಬ್ಬರ ನಮ್ಮನ್ನ ನಿರ್ದೇಶಕರ ಕೊಡ್ಬೇಕೇನಿಲ್ಲ ಅಂತದಕ್ಕೆಲ್ಲ ಓಡಾಡ್ತಾರೆ ಇಂತಲ್ಲಿ ರೈತ ಸಂಘ ಓಡಾಡಕ್ಕಿಲ್ಲ ಅಂದ್ರೆ ಅವ್ರಿಗೆ ಒಂದು ಕುಬಸ್ ಇರ್ಲಿ ಒಂದು ಕುಣಿ ಇರ್ಲಿ ಅಲ್ಲಿ ಬಂದು ಫೋಟೋ ತಕ್ಕೋದನ್ನೆಲ್ಲ ಇದನ್ನ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ರೈತರಿಗೆ ಒಬ್ಬರ ಬಂದು ಇದು ಮಾಡ್ಬೇಕಲ್ಲ ಬರ್ಬೇಕು ಬರ್ಬಾರ್ದು ಹೇಳ್ರಿ ನೀವು ಇಲ್ಲಿ ಬೀದಾಗಿಲ್ರಿ ಲಕ್ಷ ಗಂಟೆ ಜನ ಸಿಗತ್ರಿ ನಿನ್ನ 2 ಲಕ್ಷ ಜನ ಕೊಡಿದ್ರಿ ಇಲ್ಲಿ ಅದನ್ನೆಲ್ಲ ಇಲ್ಲಿ ಕಂಟ್ರೋಲ್ ಮಾಡ್ಬೇಕಾದ್ರೆ ರಾಮಕತೆ ಆಗೈತ್ರಿ ಒಬ್ಬರ ಬಂದು ಅದನ್ನ ಇಲ್ರಿ ನಾವ್ ಇಷ್ಟು ಘೋಷಣೆ ಮಾಡ್ತೇವೆ ಒಬ್ಬರ ಹೇಳ್ರಿ ಇದನ್ನ ಮುಕ್ತಾಯ ಮಾಡಕ್ ಬರ್ತೈತಿಲ್ರಿ ಯಾವ ಒಬ್ಬ ರಾಜಕಾರಣಿ ಕೂಡ ಇಲ್ಲಿ ಫಂಡಿಂಗ್ ಮಾಡಿಲ್ಲ ಯಾರು ಬಂದಿಲ್ರಿ ಮತ್ತೆ ಇಲ್ಲಿ ನಮ್ಮ ಗುರ್ಲಾಪುರ ಎಲ್ಲ ಹೆಣ್ಮಕ್ಳು ಪಾಪ ದಿವಸ 300 ರೂಪಾಯಿ 400 ರೂಪಾಯಿ ಕೂಲಿ ಕಾರ್ಮಿಕರು ಅವ್ರು ಇಲ್ಲಿ ನಮ್ಮಲ್ಲಿ ಪಗಾರ ಇಲ್ದ ಅವ್ರು ಊಟಕ್ಕೆ ನೀಡಕ್ ಬಂದಾರೆ ಇಲ್ಲಿ ಕಾಯಿಪಲ್ಲೆ ಏರಿಸ್ತಾರೆ ಊಟಕ್ಕೆ ನೀಡ್ತಾರ್ರಿ ಮತ್ತೆ ಅವನ್ನೆಲ್ಲ ಬಾಂಡೆ ತೊಳೆದು ಎಲ್ಲ ಅವರೇ ಮತ್ತೆ ಇವ್ ಇಷ್ಟೆಲ್ಲ ದುಡಿಯಾತಾರಂದ್ರ ಅವ್ರಿಗೆ ಕೊಡ್ತಾರ ಆಕತಿಲ್ರಿ ಅಲ್ರಿ ಫ್ಯಾಕ್ಟ್ರಿ ತಗೋತಾರ್ರಿ ಎಲ್ಲ ಲಾಭ ತಗೋತಾರ ನಾವೇನ್ ಅವ್ರದಿಂದ ಹಂಗ ಕೇಳತ್ತಿಲ್ರಿ ಲಾಭ ತಗೋತಾರಲ್ರಿ ಲಾಭದ ನಾವು ಶೆಟ್ಟ ನಮ್ಗೆ ಕೊಡೋಣ ಅಂತದ್ರಿ ಒಂದ್ ಈಗ ಮೊದಲ 28 ರೂಪಾಯಿ ಕಿಲೋ ಸಾಕ್ರಿತ್ರಿ ಅವಾಗ 3000 ಕೊಟ್ಟಾರ್ರಿ ಈಗ 48 ರೂಪಾಯಿ 50 ತಗೋತಾರ್ರಿ ಈಗ 3000 ಅಂದ್ರೆ ಹೆಂಗ್ರಿ ಪುರೋಟ ಆಗತ್ತೇನ್ರಿ ನಮಗ್ರಿ ರೈತರ ಪುರೋಟನೆ ಒಂದು DAP ತಗೋಬೇಕಾರೆ 1800 ರೂಪಾಯಿ ಕೊಡ್ಬೇಕ್ರಿ ಒಂದು ಯೂರಿಯಾ ತಗೋಬೇಕಾರೆ 500 ರೂಪಾಯಿ ಕೊಡ್ಬೇಕ್ರಿ ಒಂದು ಸಣ್ಣ ಬಾಟಲ್ ರೀ ಸ್ಪ್ರೇ ತಗೋಬೇಕಾರೆ 500 600 800 ಕೊಡ್ಬೇಕು ಹೂವ ಕಂಪನಿ ಹೌದ್ರಿ 800 ರೂಪಾಯಿ ಐತ್ರಿ ಒಂದು ಬಾಟಲ್ ರೀ 1 ಲೀಟರ್ ಬಾಟಲ್ ರೀ ಸ್ಪ್ರೇ ಮಾಡಕಟ್ಟಾರೆ ಅದು ಇದೆಲ್ಲ ಕೊಟ್ರಿ ಅದು ನಮ್ಮ ರೈತರಿಗೆ ಏನು ಉಳಿದೈತಿ ಹೇರಲ್ಲ ರೈತರಿಗೆ ಉಳಿದಾರ ಏನೈತ್ರಿ ಅದ್ರಾಗ ಎಲ್ಲ ಮಾಡಿದಿಲ್ಲ ಅವ್ರಿಗೆ ಕೊಟ್ಟು ಮಾತ್ರ ನಾವು ರೈತರು ಬ್ಯಾಂಕ್ನಾಗ ಸಾಲ ಮಾಡಿದ್ರೆ ಇವ್ರು ಹೆಣಕ್ಕೆ ಕೊತ್ತೊಳದಾಗೈತ್ರಿ ಏನು ಕಳೆದ 8 ದಿನಗಳಿಂದ ಸತತವಾಗಿ ದಾಸೋಹ ನಡೀತಿರುವಂತದ್ದು ಪ್ರತಿದಿನ ಏನು 1 ಲಕ್ಷಕ್ಕೂ ಅಧಿಕ ರೈತರು ಇಲ್ಲಿ ಊಟವನ್ನ ಮಾಡ್ತಿರುವಂತದ್ದು ಇಲ್ಲಿ ಯಾವುದೇ ರೀತಿಯ ರಾಜಕಾರಣಿಗಳು ಬಂದು ಭೇಟಿಯಾಗಿಲ್ಲ ಯಾವುದೇ ರೀತಿ ಫಂಡ್ ಕೊಟ್ಟಿಲ್ಲ ಎಲ್ಲ ರೈತರು ಕೂಡಿಕೊಂಡು ಈ ಒಂದು ದಾಸೋಹವನ್ನು ನಡೆಸುತ್ತಿರುವಂತಹದನ್ನ ಮಾಹಿತಿಯನ್ನ ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಸಂಜಯ್ ಕೌಲಿಗೆ ನ್ಯೂಸ್ ಫಸ್ಟ್ ಗುರ್ಲಾಪುರ